ಶಿಕ್ಷಣ ಅನ್ನೋದು ಒಂದು ಬಲಿಷ್ಠವಾದ ಆಯುಧ. ಆ ಆಯುಧವನ್ನು ನಾವು ಈ ಜಗತ್ತನ್ನು ಬದಲಾಯಿಸಲಿಕ್ಕೆ ಉಪಯೋಗ ಮಾಡಬೇಕು ಅನ್ನೋದನ್ನು ನೆಲ್ಸನ್ ಮಂಡೇಲಾ ಅವರು ಹೇಳಿದ್ದಾರೆ. ಇದರ ಬಗ್ಗೆ ಒಂದು ಚಿಕ್ಕ ಕತೆ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ತಮ್ಮೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಆರ್ಟಿಕಲ್ಸ್, ಉಪಪದಗಳು ಅಂತ. ಓಕೆನಾ? ಕನ್ನಡದಲ್ಲಿ ನೀವು ಯಾವ ರೀತಿ ವ್ಯಾಕರಣವನ್ನು ಕಲ್ತಿದ್ದೀರೋ ಅದೇ ರೀತಿ ಇಂಗ್ಲಿಷ್ನಲ್ಲೂ ಕೂಡ ವ್ಯಾಕರಣವನ್ನು ಕಲಿಬೇಕಾಗಿದೆ. ಓಕೆನಾ? 5, 6, 7 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳು, ಯಾಕಂದರೆ ನಮ್ಮ ಪ್ರೈಮರಿ ಸ್ಕೂಲ್ ಅಲ್ವಾ, 8ನೇ ತರಗತಿಯವರೆಗಿನ ಮಕ್ಕಳೆಲ್ಲ ಈ ವಿಡಿಯೋಗಳನ್ನು ನೋಡಬೇಕು. ಓಕೆ, ಶಿಕ್ಷಕರು ತಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಇದನ್ನು ಕಳಿಸ್ಬೇಕು, ವಿದ್ಯಾರ್ಥಿ ವಾಟ್ಸಪ್ ಗ್ರೂಪ್ಗಳಿಗೆ. ಓಕೆನಾ? ಇಲ್ಲಿ ನೋಡಿ, ಆರ್ಟಿಕಲ್ಸ್ ಅಂದರೆ ಕನ್ನಡದಲ್ಲಿ ಉಪಪದಗಳು ಅಂಥೇಳಿ ಕರೀತಾರೆ. ಓಕೆ, ಆರ್ಟಿಕಲ್ಸ್ದಲ್ಲಿ 2 ಪ್ರಕಾರಗಳಿವೆ, ಆಮೇಲೆ ನೋಡೋಣ. ಮೊಟ್ಟ ಮೊದಲು ಆರ್ಟಿಕಲ್ಸ್ ಡೆಫಿನಿಷನ್ ಏನಿದೆ ನೋಡ್ಕೊಳ್ಳೋಣ, ನಾವು ವ್ಯಾಖ್ಯೆ ಏನಿದೆ ನೋಡ್ಕೊಳ್ಳೋಣ. ಓಕೆ, ಆರ್ಟಿಕಲ್ಸ್ ಆರ್ ವರ್ಡ್ಸ್ ದೇ ಆರ್ ಡಿಫೈನ್ ಅ ನೌನ್ ಸ್ಪೆಸಿಫಿಕ್ ಆರ್ ಅನ್ಸ್ಪೆಸಿಫಿಕ್. ಆರ್ಟಿಕಲ್ಸ್ ಈ ಪದಗಳು ಏನು ಹೇಳುತ್ತೆ ಅಂದರೆ, ನಾಮಪದ ಇದೆಯಲ್ಲ, ನೌನ್ ಇದೆಯಲ್ಲ, ಇದು ಸ್ಪೆಸಿಫಿಕ್ಕಾ ಅನ್ಸ್ಪೆಸಿಫಿಕ್ಕಾ ಅಂದರೆ ನಾವು ಯಾವುದಾದ್ರೂ ಗೊತ್ತಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವ ಅಥವಾ ಗೊತ್ತು ಇಲ್ಲದೇ ಇರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವ ಅನ್ನೋದನ್ನು ಕನ್ಸಿಡರ್ ಮಾಡುತ್ತೆ, ಹೇಳಿಕೊಡುತ್ತೆ. ಓಕೆ, ಅದಕ್ಕೆ ನಾವು ಎ ಆ್ಯಂಡ್ ದ ಈ 3 ಆರ್ಟಿಕಲ್ಸನ್ನು ಯೂಸ್ ಮಾಡ್ಕೋತೀವಿ. ಪುಸ್ತಕದಲ್ಲಿ ನಾವು ಓದಿದ್ದೀವಿ, ಪೇಪರ್ಗಳಲ್ಲಿ ನಾವು ಓದಿದ್ದೀವಿ. ಎ ಆ್ಯಂಡ್ ದ ಈ 3 ಆರ್ಟಿಕಲನ್ನು, ಈ 3 ಉಪಪದಗಳನ್ನು ಯಾವ್ಯಾವ ಸಂದರ್ಭಗಳಲ್ಲಿ ಯಾವ್ಯಾವ ಒಂದು ಸಿಚುವೇಶನಲ್ಲಿ ಇದನ್ನು ಯೂಸ್ ಮಾಡ್ಕೋತಾರೆ, ಇದನ್ನು ಹಿಂದ್ಗಡೆ ಬರೀತಾರೆ, ಅಥವಾ ನೌನ್ ಹಿಂದ್ಗಡೆ ಯಾವ ಆರ್ಟಿಕಲನ್ನು ಬರೀತಾರೆ ಅನ್ನೋದನ್ನು ಈ ಒಂದು ವಿಡಿಯೋದ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಕ್ಕೆ ಹೋಗಬೇಡಿ, ನೋಡಿ. ಆರ್ಟಿಕಲ್ಸ್ ಆರ್ ವರ್ಡ್ಸ್ ದ್ಯಾಟ್ ಡಿಫೈನ್ ಅ ನೌನ್ ಸ್ಪೆಸಿಫಿಕ್ ಆರ್ ಅನ್ಸ್ಪೆಸಿಫಿಕ್. ಗೊತ್ತಾಯ್ತಲ್ಲ? ಓಕೆ, ಈಗ ಆರ್ಟಿಕಲ್ಸಲ್ಲಿ 2 ಪ್ರಕಾರ ಇದೆ. ಓಕೆ, ಒಂದು ಇನ್ಡೆಫಿನಿಟ್ ಆರ್ಟಿಕಲ್, ಇನ್ನೊಂದು ಡೆಫಿನಿಟ್ ಆರ್ಟಿಕಲ್ ಅಂತೇಳಿ. ಅಂದರೆ ನಾನಿವಾಗ ಸ್ಪೀಕರು, ನೀವು ಲರ್ನರ್ ಅಥವಾ ಲಿಸ್ನರ್ ಅಂತ ತಿಳ್ಕೊಳ್ಳೋಣ. ಓಕೆ, ಸ್ಪೀಕರು, ಲಿಸ್ನರು. ಇಲ್ಲಿ ಸ್ಪೀಕರ್ ಏನು ಮಾತಾಡ್ತಾ ಇದ್ದಾನೆ ಲರ್ನರಿಗೆ ಗೊತ್ತಿಲ್ಲ, ಲಿಸ್ನರ್ಗೆ ಗೊತ್ತಿಲ್ಲ. ಅಂದರೆ ಸ್ಪೀಕರ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ, ನೀವು ಕೇಳಿಸ್ಕೋತಾ ಇದ್ದೀರಾ. ಇವಾಗ ಸ್ಪೀಕರ್ ಏನು ಮಾತಾಡ್ತಾ ಇದ್ದಾರೆ ಅನ್ನೋದು ನೀವು ಕೇಳಿಸ್ಕೋತಾ ಇದ್ದೀರಾ, ಆದರೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಇದು ಇನ್ಡೆಫಿನಿಟ್ ಆರ್ಟಿಕಲ್ಸ್ ಅಂತ. ಓಕೆನಾ? ಇಲ್ಲಿ ಬಂದ್ಬಿಟ್ಟು ಡೆಫಿನಿಟ್ ಆರ್ಟಿಕಲ್ಸ್ ಅಂದರೆ ಸ್ಪೀಕರ್ ನಾನು, ಲಿಸ್ನರ್ ನೀವು. ಸ್ಪೀಕರ್ ಏನು ಮಾತಾಡ್ತಾ ಇದ್ದಾರೆ, ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾವ ವಸ್ತುವಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಿದೆ, ಡೆಫಿನೆಟ್ ಆಗಿ ಗೊತ್ತಿದೆ. ಅಲ್ಲಿ ಅಂಥ ಸಂದರ್ಭದಲ್ಲಿ ಅಂಥ ಒಂದು ಪ್ರಸಂಗಕ್ಕೆ ಅದಕ್ಕೆ ಡೆಫಿನೆಟ್ ಆರ್ಟಿಕಲ್ ಅಂತೇಳಿ ಕರೀತಾರೆ. ಆರ್ಟಿಕಲ್ಸ್ ಇರೋದೇ 3, ಒಂದು ಎ ಆ್ಯಂಡ್ ದ, 3. ಓಕೆನಾ? ಇಲ್ಲಿ ಬರೆದು ಬಿಡ್ತೀನಿ, ಎ ಆ್ಯಂಡ್ ದ, ಈ 3 ಆರ್ಟಿಕಲ್ಸ್. ಓಕೆ, ಈ ಆರ್ಟಿಕಲ್ಸು 2 ಭಾಗದಾವ ಇಲ್ಲಿ, ಒಂದು ಇನ್ಡೆಫಿನಿಟ್, ಇಂದು ಡೆಫಿನಿಟು. ಇದರಲ್ಲಿ ವಿಭಾಗವನ್ನು ಮಾಡಿಬಿಡೋಣ. ಇನ್ಡೆಫಿನಿಟಲ್ಲಿ ಎ ಮತ್ತು ಆ್ಯಂಡ್ ಯೂಸ್ ಆಗುತ್ತೆ, ಡೆಫಿನಿಟಲ್ಲಿ ಕೇವಲ ದ ಯೂಸ್ ಆಗುತ್ತೆ, ದೀನು ಅನ್ಬೋದು. ಓಕೆನಾ? ಇನ್ಡೆಫಿನಿಟಲ್ಲಿ ಎ ಆ್ಯಂಡ್, ಡೆಫಿನಿಟಲ್ಲಿ ದ. ಇದು ಓಕೆ, ಯಾಕಂದರೆ ಡೆಫಿನೆಟ್ ಒಂದೇ ಇದೆ, ಇದು ಓಕೆ. ಆದರೆ ಇಲ್ಲಿ ಇನ್ಡೆಫಿನೆಟಲ್ಲಿ 2 ಇದಿಲ್ಲ. ಯಾಕೆ? ಸಿಂಪಲ್ ಇದೆ. ಕನ್ನಡದಲ್ಲಿ ವರ್ಣಮಾಲೆಗಳು ನಿಮ್ಗೆಲ್ರಿಗೂ ಗೊತ್ತು, ಹೌದಾ? ವರ್ಣಮಾಲೆಗಳಲ್ಲಿ ವ್ಯಂಜನಗಳು ಬೇರೆ ಅದಾವ, ಸ್ವರಗಳು ಬೇರೆ ಇದಾವೆ. ಓಕೆ, ಸ್ವರಗಳು ಬೇರೆ, ವ್ಯಂಜನಗಳು ಬೇರೆ. ಹಾಗಲ್ಲಿ ವಿಭಾಗ ಮಾಡಿರೋ ಅದೇ ರೀತಿ ಇಂಗ್ಲೀಷ್ ಅಲ್ಫಾಬೇಟ್ಸಲ್ಲಿ ವರ್ಣಮಾಲೆಯಲ್ಲಿ ವೊವೆಲ್ಸ್ ಮತ್ತು ಕಾನ್ಸೋನೆಂಟ್ಸ್ ಅಂತ 2 ಭಾಗ ಇದೆ, ಹೌದಲ್ವಾ? ವೊವೆಲ್ಸ್ ನಿಮಗೆಲ್ಲ ಗೊತ್ತಿದೆ, ಎ, ಇ, ಐ, ಓ, ಯು, 5 ಶಬ್ದಗಳು, ಹೌದಾ? 5 ಅಕ್ಷರಗಳಿದಾವ ವೊವೆಲ್ಸ್. ಎ, ಇ, ಐ, ಓ, ಯು, ಇವು ವೊವೆಲ್ಸ್ ಅದಾವ. ಕಾನ್ಸೋನೆಂಟ್ಸ್ ಇನ್ನು ಉಳಿದು ಎಲ್ಲ, ಇವತ್ತನ್ನು ಬಿಟ್ಟು ಉಳಿದು ಎಲ್ಲ ಕಾನ್ಸೋನೆಂಟ್ಸ್ ಅದಾವು. ಓಕೆನಾ? ಇಲ್ಲಿ ಇವು ಯಾಕೆ ಬರದೆ ನಾನು? ಫೋನಿಕ್ ಸೌಂಡ್ ಗೊತ್ತಿದೆ ನಿಮಗೆ? ಫೋನಿಕ್ ಸೌಂಡ್ ನಾನು ಬಹಳ ಹಿಂದೆ, ಅಂದರೆ 1 ವರ್ಷದ ಹಿಂದ್ಗಡೆನೇ ವಿಡಿಯೋ ಮಾಡಿದ್ದೆ ಅದರದ್ದು. ಫೋನಿಕ್ ಸೌಂಡ್ ಎ, ಎ, ಬಿ, ಬ, ಸಿ, ಕ, ಡಿ, ಡ ಅಂತೇಳಿ. ಓಕೆ, ಅವುಗಳನ್ನು ನೋಡಿ, ಹಿಂದ್ಗಡೆ ನೋಡಿ, ಫೋನಿಕ್ ಸೌಂಡ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ ಬರುತ್ತೆ. ಫೋನಿಕ್ ಸೌಂಡ್, ಎಲ್ಲ ಫೋನಿಕ್ ಸೌಂಡ್ ಏನಿದೆಯಲ್ಲ, ಎ, ಎ, ಬಿ, ಬ ಈ ಥರ ಅಂತೀವಲ್ಲ ನಾವು, ಈ ಸ್ವರಗಳು. ಈ ಸ್ವರಗಳ ಲಕ್ಷ್ಯದಲ್ಲಿಟ್ಕೊಳ್ಳಿ, ಈ ಸ್ವರಗಳ
ಪ್ರಾರಂಭದ ನಾಮಪದಗಳು ಇದ್ದರೆ, ಏನು ಸ್ವರಗಳದಾವಲ್ಲ ಎ ಇ ಐ ಓ ಯು, ಹೌದಾ, ಈ ಸ್ವರಗಳ ಒಂದು ಸೌಂಡ್ ಇದೆಯಲ್ಲ, ಎ ಆ್ಯಪಲ್ ಆ್ಯಪಲ್, ಎಗ್ ಎಲಿಫೆಂಟ್, ಐಸ್ ಕ್ರೀಮ್ ಐಸ್ ಕ್ರೀಮ್, ಇಂಕ್ ಆರೆಂಜ್, ಅಂಬ್ರೇಲಾ, ಏನು ಸೌಂಡ್ ಬರ್ತಿದೆಯಲ್ಲ, ಯಾವುದೇ ಒಂದು ನಾಮಪದ ಇರಲಿ, ಅದು ಏನೋ ಯಾವುದೇ ಒಂದು ಆ್ಯಪಲ್ ಇರಲಿ, ಆರೆಂಜ್ ಇರಲಿ, ಎಗ್ ಇರಲಿ, ಎಲಿಫೆಂಟ್ ಇರಲಿ, ಅಂಬ್ರೆಲಾ ಇರಲಿ, ಓಕೆ, ಇವು ನಾಮಪದಗಳು. ಓಕೆ, ಈ ನೌನ್ ಇದೆಯಲ್ಲ, ಈ ನೌನ್ ಪ್ರಾರಂಭದಲ್ಲಿ ಈ ಅಕ್ಷರಗಳು ಬಂದವ, ಸ್ವರಗಳ ಬಂದಿದ್ದರೆ, ಯಾವುದೇ ಒಂದು ನೌನದ ಪ್ರಾರಂಭದಲ್ಲಿ ಸ್ವರಗಳು ಬಂದಿದ್ದರೆ, ಎ ಇ ಐ ಓ ಯು ಈ ಅಕ್ಷರಗಳು ಬಂದಿದ್ರೆ ಅಲ್ಲಿ ಏನು ಹಚ್ಚಬೇಕು? ಆ್ಯನ್ ಹಚ್ಚಬೇಕು. ಏನು ಹಚ್ಚಬೇಕು? ಆ್ಯನ್ ಹಚ್ಚಬೇಕು. ಸ್ವರಗಳ ಏನು ಸ್ವರಗಳಲ್ಲ, ಸ್ವರಗಳ ಅಕ್ಷರಗಳೇನಿವೆಯಲ್ಲ ಇವು ಎ ಇ ಐ ಓ, ಇವು ನಾಮಪದದ ಮೊದಲಿನ ಅಕ್ಷರವಾಗಿದ್ದರೆ, ಫಾರ್ ಎಕ್ಸಾಂಪಲ್ ಆ್ಯಪಲ್ ಆ್ಯನ್ ಆ್ಯಪಲ್, ಆ್ಯಂಟ್ ಆ್ಯನ್ ಆ್ಯಂಟ್, ಎಗ್ ಆ್ಯನ್ ಎಗ್, ಎಲಿಫೆಂಟ್ ಆ್ಯನ್ ಎಲಿಫೆಂಟ್, ಐಸ್ ಕ್ರೀಮ್ ಆ್ಯನ್ ಐಸ್ ಕ್ರೀಮ್, ಆರೆಂಜ್ ಆ್ಯನ್ ಆರೆಂಜ್, ಅಂಬ್ರೇಲಾ ಆ್ಯನ್ ಅಂಬ್ರೇಲಾ. ಗೊತ್ತಾಯ್ತಲ್ವಾ? ಇನ್ನು ಉಳಿದದ್ದು ಕಾನ್ಸೋನೆಂಟ್ಸ್ ಉಳಿತು. ಇವು 5 ಹೋಲಿಸಿದ್ರೆ ಉಳಿದದ್ದು ಕಾನ್ಸೋನೆಂಟ್ಸು. ಆ ಕಾನ್ಸೋನೆಂಟ್ಸ್ ಏನೇ ಇರಲಿ, ಬಾಯ್, ಕ್ಯಾಟ್, ಡಾಗ್, ಹ್ಯಾಟ್, ಏನೇ ಇರಲಿ ಅದು, ಅ ಬಾಯ್, ಅ ಬ್ಯಾಟ್, ಅ ಕ್ಯಾಟ್, ಅ ಡಾಗ್, ಅ ಹ್ಯಾಟ್, ಈ ರೀತಿ ಏನ ತಗೊಂಡ್ಬಿಡ್ದು. ಇಲ್ಲಿ ಕಾನ್ಸೋನೆಂಟ್ಸ್ಗೆ ಏನ ಬರ್ದು, ಅ ಬಾಯ್, ಅ ಕ್ಯಾಟ್, ಅ ಡಾಗ್, ಈ ರೀತಿ ಕಾನ್ಸೋನೆಂಟ್ಸ್ಗೆ ಎ ಅನ್ನ ತೆಗೆದುಕೊಳ್ಬೇಕು. ಇನ್ನೇನ ನೌನದ 1ನೇ ಅಕ್ಷರ ಸ್ವರವಾಗಿದ್ದರೆ, ಲಕ್ಷಣ ಬಂತು, ನಾಮಪದದ ಮೊದಲನೆಯ ಅಕ್ಷರ ಸ್ವರವಾಗಿದ್ದರೆ. ಆ್ಯಪಲ್ ತಗೊಳ್ಳೋಣ, ಆ್ಯನ್ ಆ್ಯಪಲ್, ಆ್ಯನ್ ಎಗ್, ಆ್ಯನ್ ಎಲಿಫೆಂಟ್. ದಟ್ಸ್ ಆಲ್. ಇಷ್ಟೇ ಇದೆ. ಗೊತ್ತಾಯ್ತಲ್ಲ? ಡೆಫಿನಿಟ್, ಇಂಡೆಫಿನಿಟ್, ಸರಿಯಾ, ಇಂಡೆಫಿನಿಟ್ಸ್ದು ವ್ಯಾಖ್ಯೆ ಹೇಳಿಲ್ಲ, ಹೇಳ್ತೀನಿ ತಿಳ್ಕೊಳ್ಳಿ. ಈಗ ನಾನು ಸ್ಪೀಕರು, ನೀವು ಲಿಸ್ನರು. ಇಲ್ಲಿ ಆ್ಯಪಲ್ ಇದೆ, ಎಗ್ ಇದೆ, ಎಲಿಫೆಂಟ್ ಇದೆ, ಬಾಯ್ ಇದೆ, ಕ್ಯಾಟ್ ಇದೆ, ಡಾಗ್ ಇದೆ, ಬೇಕಾದಷ್ಟು ವಸ್ತುಗಳಿವೆ ಇಲ್ಲಿ, ಹೌದಾ? ಇಂಡೆಫಿನಿಟ್, ನಾ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇಂಡೆಫಿನಿಟ್ ಆರ್ಟಿಕಲ್ಸ್ ಅಂತ ಕರೀತಾರೆ. ಅದರಲ್ಲಿ ಎ ಮತ್ತು ಆ್ಯನ್ ಬರುತ್ತೆ. ಯಾವುದೇ ಒಂದು ನಾಮಪದದ ಮೊದಲನೇ ಅಕ್ಷರ ಸ್ವರವಾಗಿದ್ದರೆ ಅದರ ಹಿಂದುಗಡೆ ಎ ಅಲ್ಲ, ಆ್ಯನ್ ಅನ್ನು ಹಚ್ಚಬೇಕು. ತೀತಾ, ಇನ್ನೊಮ್ಮೆ ಹೇಳ್ತೀನಿ, ಡೆಫಿನಿಷನ್ ಅಂತ ತಿಳ್ಕೊಳ್ಳಿ. ಯಾವುದೇ ಒಂದು ನೌನ್, ಅದಕ್ಕೆ ನಾಮಪದ ಅಂತ ಕರಿತೀವಿ ನಾವು, ಓಕೆನಾ? ನಾಮಪದದ ಮೊದಲನೆಯ ಅಕ್ಷರ ಸ್ವರವಾಗಿದ್ದರೆ ಅದರ ಹಿಂದುಗಡೆ ಆ್ಯನ್ ಅನ್ನು ತೆಗೆದುಕೊಳ್ಬೇಕು. ಇನ್ನು ಉಳಿದ ಯಾವುದೇ ಶಬ್ದ ಇರಲಿ, ಸ್ವರಗಳನ್ನು ಬಿಟ್ಟು ಯಾವುದೇ ಶಬ್ದ ಇರಲಿ, ಕಾನ್ಸೋನೆಂಟ್ಸ್ ಅಂತ ಇರುತ್ತೆ, ಓಕೆನಾ? ವ್ಯಂಜನಗಳು ಇದ್ದರೆ ಅದರ ಹಿಂದ್ಗಡೆ ಎ ಅನ್ನು ತೆಗೆದುಕೊಳ್ಬೇಕು. ಎಕ್ಸಾಂಪಲ್ ಎಲ್ಲ ಹೇಳಿಬಿಟ್ಟಿದ್ದೀನಿ, ಅ ಬಾಯ್, ಅ ಕ್ಯಾಟ್, ಅ ಡಾಗ್ ಅಂತ ತೆಗೆದುಕೊಳ್ಬೇಕು, ಓಕೆನಾ? ತೀತಾ ಇದು ಇನ್ನೊಂದ್ಸರಿ ಹೇಳ. ಓಕೆ, ಇಂಡೆಫಿನಿಟ್ ಆರ್ಟಿಕಲ್ಸ್ ಅಂದ್ರೆ ಏನು? ಸ್ಪೀಕರ್ ಏನು ಹೇಳ್ತಾ ಇದ್ದಾರೆ, ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಯಾರಿಗೆ ಗೊತ್ತಾಗ್ತಾ ಇಲ್ಲ, ನಿಮ್ಗೆ ಗೊತ್ತಿಲ್ಲ. ಕೇಳಿಸ್ಕೊತಾ ಇದ್ದೀರಾ ನೀವು, ಆದರೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಬಹಳಷ್ಟು ಸಾಧನಗಳಿವೆ, ವಸ್ತುಗಳಿವೆ. ಯಾವುದೇ ಒಂದು ನೌನದ ಮೊದಲನೇ ಅಕ್ಷರ ಸ್ವರವಾಗಿದ್ದರೆ ಅದರ ಹಿಂದ್ಗಡೆ ಯಾನ್ನ ತೆಗೆದುಕೊಳ್ಬೇಕು. ಇನ್ನು ಯಾವುದೇ ಒಂದು ಕಾನ್ಸೋನೆಂಟ್ಸ್ ಮೊದಲನೇ ಅಕ್ಷರವಾಗಿದ್ದರೆ ಅದರ ಹಿಂದ್ಗಡೆ ಏನು ತೆಗೆದುಕೊಳ್ಬೇಕು. ಗೊತ್ತಾಯ್ತಲ್ಲ? ಇಂಡೆಫಿನಿಟ್ಸ್ ಅಂದರೆ ಲಿಸ್ನರ್ಗೆ ಗೊತ್ತಿಲ್ಲ ಸ್ಪೀಕರ್ ಏನು ಮಾತಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ. ಇಲ್ಲಿ ಡೆಫಿನೇಟ್ ಆಗಿ ಗೊತ್ತಿದೆ ನಿಮಗೆ, ನಾ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಆ್ಯಪಲ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಿದೆ ಇವಾಗ, ಹೌದಾ? ದ ಯೂಸ್ ಮಾಡ್ಕೋಬೇಕಿಲ್ಲಿ. ಲಿಸ್ನರಿಗೆ ಗೊತ್ತಿದೆ ಸ್ಪೀಕರ್ ಏನು ಮಾತಾಡ್ತಾ ಇದ್ದಾರೆ ಅಂತೇಳಿ, ಅವ್ರಿಗೆ ಗೊತ್ತಿದೆ. ಡೆಫಿನೆಟ್ ಆಗಿ ಅದ್ರ ಬಗ್ಗೆನೇ ಮಾತಾಡಬೇಕು. ಉದಾಹರಣೆ, ಒಂದು ಚಿಕ್ಕ ಉದಾಹರಣೆ ಹೇಳ್ಬಿಡ್ತೀನಿ ನೋಡಿ, ಹೌದಾ? ಈಗ ನಿಮ್ಗೊಂದು ಒಂದು ಉದಾಹರಣೆ ಹೇಳ್ತೀನಿ. ನನಗೊಂದು ಪೆನ್ ಕೊಡಿ ಅಂತ ಹೇಳ್ತೀನಿ. ಅದು ಇಂಡೆಫಿನಿಟ್ ಆರ್ಟಿಕಲ್ ಆಗುತ್ತೆ. ನನಗೊಂದು ಪೆನ್ ಕೊಡಿ. ಯಾವ ಪೆನ್ನು? ಕೆಂಪು ಪೆನ್ನು,
ನೀಲಿ ಪೆನ್ನು, ಹಸಿರು ಪೆನ್ನು, ಅದು ಬರುತ್ತಲ್ಲ ಅದು ಮಿಂಚು ಮಿಂಚು, ಆ ಪೆನ್ನು, ವೈಟ್ನರು, ಸೀಸ್ ಪೆನ್ಸಿಲು, ಐಡೆಂಟಿಫೈ ಮಾಡಿದ ಗೊತ್ತಾಗತ್ತಾ ನಿಮಗೆ ಇದ್ರ ಬಗ್ಗೆ ಏನಾದರೂ? ಯಾವುದು ಬರೀ ಪೆನ್ ಅಂತ ಹೇಳಿದ್ದೀನಿ, ಯಾವುದು ಅಂತ ಹೇಳಿಲ್ಲ. ಅದು ಇಂಡೆಫಿನೇಟ್ ಆರ್ಟಿಕಲ್. ಓಕೆ, ಇಲ್ಲಿ ಕೆಂಪೆನ್ ಕೊಡು ಅಂತ ಹೇಳ್ತಾ ಇದ್ದೀನಿ, ಅಂದರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕೆಂಪೆನ್ ಕೊಡು ಅಂದರೆ ಸ್ಪೀಕರ್ ಏನು ಮಾತಾಡ್ತಾ ಇದ್ದಾರೆ ನಿಮಗೆ ಗೊತ್ತಾಯಿತು, ಲಿಸ್ನರ್ಗೆ ಲರ್ನರ್ಗೆ ಗೊತ್ತಾಯಿತು, ಲಿಸ್ನರಿಗೆ ಗೊತ್ತಾಯಿತು ಏನಂತ. ಸ್ಪೀಕರು ಕೆಂಪ್ ಪೆನ್ ಕೊಡು ಅಂತ ಹೇಳ್ತಿದ್ದಾರೆ, ಕೆಂಪ್ ಪೆನ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಅಲ್ಲಿ ಏನು ಮಾಡಬೇಕು, ದ ಅನ್ನ ಯೂಸ್ ಮಾಡ್ಕೋಬೇಕು. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ. ಸರಿ ಓಕೆನಾ. ಇಲ್ಲಿ ಒಂದು ಇದರಲ್ಲಿ ಉದಾಹರಣೆ ಕೊಡೋದನ್ನು ಮರೆತು ಬಿಟ್ಟಿದೆ. ಇಲ್ಲಿ ಡೆಫಿನೇಟ್ ಆರ್ಟಿಕಲ್ಸ್ದಲ್ಲಿ ಯಾವಾಗ ಯೂಸ್ ಮಾಡಬೇಕು ಅಂದರೆ ಡೆಫಿನೆಟ್ ಆಗಿ ಗೊತ್ತಿದೆ ಸ್ಪೀಕರ್ ಏನು ಮಾತಾಡ್ತಾ ಇದ್ದಾರೆ, ಲಿಸ್ನರ್ಗೆ ಗೊತ್ತಿದೆ. ದ ಸ್ಕೈ, ದ ಮೂನ್, ದ ಅರ್ತ್, ಈ ರೀತಿ ಇದನ್ನು ಯೂಸ್ ಮಾಡ್ಕೋಬೇಕು. ಇನ್ನು ಸಿಂಗ್ಯುಲರ್ ಮತ್ತು ಪ್ಲೂರಲ್ ಇದರಲ್ಲಿ ನೋಡಿ, ಈಗ ಇದರಲ್ಲೇ ಆರ್ಟಿಕಲ್ಸ್ದಲ್ಲೇ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಅಂದರೆ ಏಕವಚನ ಬಹುವಚನ ಕನ್ನಡದಲ್ಲಿ ಕಲ್ತಿದ್ರಲ್ವ ನೀವು, ಅದೇ ರೀತಿ ಇದರಲ್ಲಿ ಯಾವಾಗ ಉಪಯೋಗವನ್ನು ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಸಿಂಗ್ಯುಲರ್ ಅಂದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏಕವಚನ ಒಂದೇ ಇದ್ದಾಗ, ಇಲ್ಲಿ ಏಕವಚನ ಮತ್ತು ಬಹುವಚನ ಎರಡೂ ಕಡೆ ಯೂಸನ್ನು ದನ್ನು ಯೂಸ್ ಮಾಡ್ಕೋತಾರೆ. ಇಲ್ಲಿ ಉದಾಹರಣೆಗಾಗಿ ತಗೊಳ್ಳಿ, ಇಲ್ಲಿ ಎಪ್ಪಲ್ಗಳಿವೆ, ಎಪ್ಪಲ್ ಒಂದೇ ಇದೆ ಎಪ್ಪಲ್ಲು, ಅವಾಗ ನಾವೇನು ಮಾಡ್ತೀವಿ ಆ್ಯನ್ ಆ್ಯಪಲ್. ಇಲ್ಲಿ ಬಹಳಷ್ಟು ಆ್ಯಪಲ್ಗಳಿದ್ರೆ ಆ್ಯನ್ ಆ್ಯಪಲ್ಸ್ ಅಂತೀವನು ಇಲ್ಲ, ತಪ್ಪಾಗತ್ತೆ, ಹೌದಾ. ಸಿಂಗ್ಯುಲರ್ ಅಂದರೆ ಇಂಡೆಫಿನಿಟ್ ಆರ್ಟಿಕಲ್ದಲ್ಲಿ ಸಿಂಗ್ಯುಲರ್ ಅನ್ನು ಮಾತ್ರ ನಾವು ಯೂಸ್ ಮಾಡ್ಕೋತೀವಿ, ಅಲ್ಲಿ ಆ್ಯನ್ ಹಚ್ಕೊಂಡು. ಓಕೆನಾ. ಇಲ್ಲಿ ಆ್ಯಪಲ್ಸ್ ಇದ್ರೆ ಕಂಪಲ್ಸರಿ ಇಲ್ಲಿ ದ ಆ್ಯಪಲ್ಸ್. ಪಲ್ಸ್ ಗೊತ್ತಿದೆ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಗೊತ್ತಿದೆ, ಲಿಸ್ನರ್ಗೆ ಗೊತ್ತಿದೆ. ಇಲ್ಲಿ ಸರ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸ್ಪೀಕರ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಆ್ಯಪಲ್ ಬಗ್ಗೆ ಅಂದರೆ ಅದಕ್ಕೆ ದ ಬರುತ್ತೆ ಇಲ್ಲಿ. ಇದು ಸಿಂಗ್ಯುಲರ್ ಆಗಿರಲಿ ಪ್ಲೂರಲ್ ಆಗಿರಲಿ, ಏಕವಚನ ಇರಲಿ ಬಹುವಚನ ಇರಲಿ, ಇಲ್ಲಿ ದ ಆ್ಯಪಲ್, ದ ಆ್ಯಪಲ್ಸ್ ಎರಡು ಬರುತ್ತೆ, ಏಕವಚನ ಮತ್ತು ಬಹುವಚನ. ಇಲ್ಲಿ ಡೆಫಿನೇಟ್ ಆರ್ಟಿಕಲ್ ಯಾಕೆ ಬರುತ್ತೆ ಅಂದರೆ ಲಿಸ್ನರ್ಗೆ ಇದು ಗೊತ್ತಿದೆ, ಎದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಾವು ಎದ್ರ ಬಗ್ಗೆ ಕೇಳಿಸ್ಕೋತಾ ಇದ್ದೀವಿ ಅನ್ನೋದು ಗೊತ್ತಿದೆ, ಅದಕ್ಕೆ ಇಲ್ಲಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಎರಡು ಬರುತ್ತೆ. ಆದರೆ ಇಲ್ಲಿ ಇಂಡೆಫಿನೇಟ್ ಆರ್ಟಿಕಲ್ನಲ್ಲಿ ಮಾತ್ರ ಏಕವಚನ ಮಾತ್ರ ಬರುತ್ತೆ. ಆ್ಯನ್ ಆ್ಯಪಲ್ ಅಂತ ಕರಿತೀವಿ, ಆ್ಯನ್ ಆ್ಯಪಲ್ಸ್ ಅಂತ ಕರೆಯಲ್ಲ. ಇನ್ನು ಮುಂದಿನ ಭಾಗ ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್. ಕೌಂಟೇಬಲ್ ಅಂದರೆ ಏನು? ಎಣಿಸ್ಲಿಕ್ಕೆ ಬರುತ್ತೆ, 1 2 3 4 5 6. ಈಗ ನಮ್ಮ ವರ್ಗದಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂದರೆ 50 40 8 18 ಈ ಥರ ಎಣಿಸ್ಲಿಕ್ಕೆ ಬರುತ್ತೆ. ಅನ್ಕೌಂಟೇಬಲ್ ಅಂದರೆ ಎಣಿಸ್ಲಿಕ್ಕೆ ಬರಂಗಿಲ್ಲ ಅದು. ಈಗ 1 kg ಸಕ್ಕರೆ ತಂದ್ರಿ ಅಂತ ಇಟ್ಕೊಳ್ಳಿ ನೀವು, 1 kg ಸಕ್ಕರೆಯಲ್ಲಿ ಅದರಲ್ಲಿ ಎಷ್ಟು ಸಕ್ಕರೆ ಇದೆ ಅಂತ ಎಣಿಸ್ಲಿಕ್ಕೆ ಬರುತ್ತಾ? ಹಿಟ್ಟಿದೆ, ಈಗ ಗಿರಣಿಗೆ ಹೋಗಿ ಹಿಟ್ಟು ಬಿಸ್ಕೊಂಡು ಬಂದುಬಿಟ್ಟಿದ್ದೀರಿ, ಆ ಹಿಟ್ಟನ್ನು ಎಣಿಸ್ಕೋದುಕೊಂಡ್ರಕ್ಕೆ ಬರುತ್ತಾ? ತನ್ನದೇ ಆದ ಒಂದು ಮಾಪ್ ಇದೆ, ಅದನ್ನು kg ಯಲ್ಲಿ ಎಳಿತಾರೆ, ಹಾಲನ್ನು ಲೀಟ್ರಲ್ಲಿ ಎಳಿತಾರೆ, ಹೌದಾ. ಈ ರೀತಿ ಮಿಲ್ಕ್ ಇದೆಯಲ್ಲ, ಮಿಲ್ಕು, ಮುಂದೆ ಜೋಳದ ಕಾಳುಗಳು, ಈ ಥರ ಅನ್ಕೌಂಟೇಬಲ್, ಎಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀರಿದೆ, ನೀರು ಎಣಿಸ್ಲಿಕ್ಕೆ ಬರುತ್ತಾ ನಮಗೆ? ಅದರದ್ದೇ ಒಂದು ಮಾಪನ ಇದೆ, ಲೀಟ್ರ್ ಅಂತೀರಿ, ಅದರಲ್ಲಿ ನಾವು ಅದನ್ನು ಮಾಪವನ್ನು ಮಾಡಲಿಕ್ಕೆ ಬರುತ್ತೆ. ಓಕೆನಾ. ಈಗ ಒಂದು ಕಪ್ಪಿನಲ್ಲಿ ತೋತೀವಿ, ಒಂದು ಗ್ಲಾಸಲ್ಲಿ ತೋತೀವಿ, ಒಂದು ಬಾಟಲಲ್ಲಿ ತೋತೀವಿ, ಅದೇ ರೀತಿ ನಾವು ನೀರನ್ನು ಎಣಿಸ್ಲಿಕ್ಕೆ ಬರಲ್ಲ, ಅದು ಅನ್ಕೌಂಟೇಬಲ್. ಕೌಂಟೇಬಲ್ ಅಂದರೆ ಗೊತ್ತಾಯ್ತಲ್ಲ, ಎಣಿಸ್ಲಿಕ್ಕೆ ಯಾವ್ದು ಬರುತ್ತೋ ಅದು ಕೌಂಟೇಬಲ್ಲು. ಅನ್ಕೌಂಟೇಬಲ್ ಅಂದರೆ ಏನು? ಎಣಿಸ್ಲಿಕ್ಕೆ ಬರಲಾರದ್ದು. ಓಕೆನಾ. ಇನ್ನು ಕೊನೆಯದಾಗಿ ನಾನ್ ಸ್ಪೆಸಿಫಿಕ್ ಮತ್ತು ಸ್ಪೆಸಿಫಿಕ್ ಇದ್ರ ಬಗ್ಗೆ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಡೆಫಿನೇಟ್ ಆರ್ಟಿಕಲ್ಸಲ್ಲಿ ನಾನ್ ಸ್ಪೆಸಿಫಿಕ್ಕು ಮತ್ತು ಇಂಡೆಫಿನೇಟ್ ಆರ್ಟಿಕಲ್ಸಲ್ಲಿ ನಾನ್ ಸ್ಪೆಸಿಫಿಕ್ಕು ಮತ್ತು ಡೆಫಿನೇಟ್ ಆರ್ಟಿಕಲ್ಸಲ್ಲಿ ಸ್ಪೆಸಿಫಿಕ್ಕು ಇವುಗಳನ್ನು ಯೂಸ್ ಮಾಡ್ಕೋಬೇಕು. ಹೇಗೆ? ಉದಾಹರಣೆಗಳನ್ನು ನೋಡೋಣ. ಇವಾಗ ನನಗೊಂದು ಪೆನ್ ಬೇಕಾಗಿದೆ, ಹೌದಾ. ಗಿವ್ ಮಿ ಅ ಪೆನ್. ಯಾವ ಪೆನ್ನು ಗೊತ್ತಿಲ್ಲ, ಇನ್ನು ಕೆಂಪು ಪೆನ್ನು, ಕರಿ ಪೆನ್ನು, ನೀಲಿ ಪೆನ್ನು ಯಾವುದು ಗೊತ್ತಿಲ್ಲ. ಗಿವ್ ಮಿ ಅ ಪೆನ್ ಅಷ್ಟೇ ಹೇಳ್ತಾ ಇದ್ದೀನಿ. ಆದರೆ ಯಾವ ಪೆನ್ ಅಂತ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ, ನಾನು ಕೇಳ್ತಾ ಇದ್ದೀನಿ, ಲಿಸ್ನರಿಗೆ ಕೇಳ್ತಾನೆ ಗಿವ್ ಮಿ ಅ ಪೆನ್, ಗೊತ್ತಿಲ್ಲ, ಯಾವುದು ಪೆನ್ ಕೇಳ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಅಲ್ಲಿ ಗಿವ್ ಮಿ ಅ ಪೆನ್.
ಹೌದಾ. ಗಿವ್ ಮಿ ದ ರೆಡ್ ಪೆನ್. ಡೆಫಿನೆಟ್ ಆಗಿ ಲಿಸ್ನರ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ ರೆಡ್ ಪೆನ್ನೇ ಕೇಳ್ತಾ ಇದ್ದಾರೆ ಅಂತ. ಗಿವ್ ಮಿ ದ ರೆಡ್ ಪೆನ್, ಇಲ್ಲಿ ದನ್ನ ಯೂಸ್ ಮಾಡ್ಕೋಬೇಕು. ಇಷ್ಟು ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳಿಗೆ. ಇಷ್ಟೇ ಅಲ್ಲ, ಈ 4 ರೂಲ್ಸ್ ಅಲ್ಲ, ಇನ್ನೂ ಎಕ್ಸಾಂಪಲ್ಸ್ಗಳನ್ನು ಕೊಡ್ತೀನಿ, ಅವುಗಳನ್ನು ತಿಳ್ಕೊಳ್ಳಿ. ಓಕೆನಾ. ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಆರ್ಟಿಕಲ್ಸ್ ಅಂದರೆ ಉಪಪದಗಳು. ಆರ್ಟಿಕಲ್ಸ್ ವ್ಯಾಖ್ಯೆ ಏನಿದೆ, ಆರ್ಟಿಕಲ್ಸ್ ಆರ್ ವರ್ಡ್ಸ್ ದಟ್ ಡಿಫೈನ್ ಅ ನೌನ್ ಸ್ಪೆಸಿಫಿಕ್ ಆರ್ ಅನ್ಸ್ಪೆಸಿಫಿಕ್. ಅಂದರೆ ಈ ಉಪಪದಗಳು ಏನು ಹೇಳುತ್ತೆ ಅಂದರೆ, ಈ ನೌನ್ ಇದೆಯಲ್ಲ, ಈ ನೌನು ಸ್ಪೆಸಿಫಿಕ್ ಅದು ಅನ್ಸ್ಪೆಸಿಫಿಕ್. ಅಂದರೆ ಇದು ಯಾವುದೇ ಒಂದು ನೌನು ನಾಮಪದ ಇದೆಯಲ್ಲ, ಅದ್ರ ಗೊತ್ತಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವೋ ಅದು ಗೊತ್ತಿಲ್ಲದೇ ಇರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವೋ ಅನ್ನೋದನ್ನು ಕನ್ಸಿಡರ್ ಮಾಡುತ್ತೆ. ಓಕೆ. ಅದರಲ್ಲಿ ಆರ್ಟಿಕಲ್ಸಲ್ಲಿ ಎ ಆ್ಯಂಡ್ 3 ಉಪಪದಗಳು ಬರುತ್ತೆ. ಅದರಲ್ಲಿ 2 ಭಾಗಗಳು, ಇಂಡೆಫಿನಿಟ್ ಆರ್ಟಿಕಲ್ಸ್ ಮತ್ತು ಡೆಫಿನಿಟ್ ಆರ್ಟಿಕಲ್ಸ್ ಅಂತ ಬರುತ್ತೆ. ಇಂಡೆಫಿನಿಟ್ ಅಲ್ಲಿ ಎ ಮತ್ತು ಆನ್ ಯೂಸ್ ಮಾಡ್ತಾರೆ, ಡೆಫಿನಿಟ್ ಅಲ್ಲಿ ದ ಅನ್ನು ಯೂಸ್ ಮಾಡ್ತಾರೆ. ಇಂಡೆಫಿನಿಟ್ ಅಲ್ಲಿ ಸ್ವರಗಳು, ನಾಮಪದದ ಮೊದಲನೇ ಅಕ್ಷರ ಸ್ವರ ಆಗಿದ್ದರೆ ಎ ಇ ಐ ಓ ಯು ಸ್ವರಗಳು ಅಂದ್ರೆ ಓವಲ್ಸ್. ಓಕೆ. ಸ್ವರಗಳಾಗಿದ್ರೆ ಅಂದ್ರೆ ಉದಾಹರಣೆಗಾಗಿ ಆಪಲ್, ಆನ್ ಆಪಲ್ ಅಂದ್ರೆ ಈ ಸೌಂಡ್ ಇದೆಯಲ್ಲ, ಎ ಇ ಐ ಓ ಈ ಸೌಂಡು, ಎ ಎ ಈ ಸೌಂಡ್ ಇದೆಯಲ್ಲ, ಇವು 5 ಅಕ್ಷರಗಳ ಸೌಂಡು. ಹೌದಾ. ಓವೆಲ್ಸ್ ಸೌಂಡು. ಹೌದಾ. ಆ ಸೌಂಡು ನಾಮಪದಗಳು ಅಂದ್ರೆ ಯಾವುದೇ ಇರಲಿ ಅದು ನಾಮಪದ. ಈ ಬ್ಯಾಟ್ ಅದ, ಇದು ಬ್ಯಾಟ್ ನಾಮಪದ. ಓಕೆ. ಈ ಬ್ಯಾಟ್ದು ಮೊದಲನೇ ಅಕ್ಷರ ಯಾವುದಿದ, ಬಿ ಅದ, ಕಾನ್ಸೋನೆಂಟ್ ಇದು. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ, ಎ ಬರುತ್ತೆ. ಅ ಬ್ಯಾಟ್, ಅ ಬಾಯ್, ಅ ಕ್ಯಾಟ್, ಅ ಡಾಗ್. ಓಕೆ. ಅದೇ ನಾಮಪದದ ಮೊದಲನೇ ಅಕ್ಷರ ಸ್ವರವಾಗಿದ್ದರೆ ಅದರ ಹಿಂದ್ಗಡೆ ಏನು ಬರ್ತದ, ಆ್ಯನ್ ಬರ್ತದೆ. ಇಲ್ಲಿ ನಾಮಪದ, ಇದರ ಸ್ವರ ಅದ, ಹಿಂದ್ಗಡೆ ಏನ್ ಬಂತು, ಆನ್ ಆ್ಯಪಲ್, ಆನ್ ಐಸ್ ಕ್ರೀಮ್, ಆನ್ ಅಂಬ್ರೆಲಾ, ಆನ್ ಆರೆಂಜ್, ಈ ಥರ. ಓಕೆ. ಇನ್ನು ಇಲ್ಲಿ ಡೆಫಿನಿಟ್ ಆರ್ಟಿಕಲ್ಸ್ದಲ್ಲಿ ದ ಬರುತ್ತೆ. ದ ಸ್ಕೈ, ದ ಮೂನ್, ಈ ಥರ, ದ ರೋಡ್, ಈ ಥರ ದನ ಯೂಸ್ ಮಾಡ್ಕೋಬೇಕು. ತದನಂತರ ಸೆಕೆಂಡ್ ರೂಲ್ಸ್ ಏನಿದೆ, ಸಿಂಗ್ಯುಲರ್ ಮತ್ತು ಸಿಂಗ್ಯುಲರ್ ಪ್ಲೂರಲ್. ಏನಿದು, ಈ ಕಡೆನೂ ಬರೆದಿದ್ದಾರೆ, ಈ ಕಡೆನೂ ಸಿಂಗ್ಯುಲರ್ ಬರೆದಿದ್ದಾರೆ. ಗಾಬರಿ ಆಗಬೇಡಿ. ಸಿಂಗ್ಯುಲರ್ ಡೆಫಿನೆಟ್ ಆರ್ಟಿಕಲ್ಸ್ದಲ್ಲಿ ಸಿಂಗ್ಯುಲರ್ ಮಾತ್ರ ಯೂಸ್ ಮಾಡ್ಕೋಬೇಕು. ಇಂಡೆಫಿನೆಟ್ ಆರ್ಟಿಕಲ್ಸ್ದಲ್ಲಿ ಸಿಂಗ್ಯುಲರ್ ಪ್ಲೂರಲ್ ಎರಡೂ ಯೂಸ್ ಮಾಡ್ಕೋಬೇಕು. ಉದಾಹರಣೆ ಏನು ಹೇಳ್ತೀನಿ, ಇಲ್ಲಿ ಸಿಂಗ್ಯುಲರ್ ಲಿಸ್ನರ್ಗೆ ಗೊತ್ತಿಲ್ಲ, ಲಿಸ್ನರ್ಗೆ ಗೊತ್ತಿಲ್ಲ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಎಷ್ಟುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೌದಾ. ಇಲ್ಲಿ ಆ್ಯಪಲ್ಸ್ಗಳಿವೆ. ಆ್ಯನ್ ಆ್ಯಪಲ್ಸ್ ಅಂದರೆ ನಡೆಯಲ್ಲ, ಆ್ಯನ್ ಆ್ಯಪಲ್ ಅಂತಲೇ ಕರಿಬೇಕಾಗತ್ತೆ. ಆದರೆ ಇಲ್ಲಿ ಡೆಫಿನೆಟ್ ಆಗಿ ಗೊತ್ತಿದೆ, ರೆಡ್ ಆ್ಯಪಲ್ ಬಗ್ಗೆ ಮಾತಾಡ್ತಾ ಇದ್ರೆ ಸರ್ ರೆಡ್ ಆ್ಯಪಲ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ದ ರೆಡ್ ಆ್ಯಪಲ್. ಆ್ಯಪಲ್ಸ್ ಭಾಳಿದ್ರೆ ದಿ ಆ್ಯಪಲ್ಸ್, ದ ಆ್ಯಪಲ್ಸ್. ಓಕೆನಾ. ಇನ್ನು ನೆಕ್ಸ್ಟ್ ಬಂದು ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್. ಕೌಂಟೇಬಲ್ ಅಂದರೆ ಏನು, ಈಗ ನಾವು ಎನಿಸ್ತೀವಿ ಮೊಬೈಲ್ ಎಷ್ಟು, ಸ್ಟ್ಯಾಂಡ್ ಎಷ್ಟು, ಟಿ ವಿ ಎಷ್ಟು, ಬೆಂಚ್ ಎಷ್ಟು, ಚೇರ್ ಎಷ್ಟು, ಬೋರ್ಡ್ ಎಷ್ಟು, ಫ್ಯಾನ್ ಎಷ್ಟು, ಇಲ್ಲ ಕೌಂಟ್ ಮಾಡ್ಲಿಕ್ಕೆ ಬರುತ್ತೆ ನಮಗೆ. ಹೌದಾ. ಇವೆಲ್ಲ ಕೌಂಟೇಬಲ್ ನಾವು. ಓಕೆ. ಅಲ್ಲಿ ಈ ಆರ್ಟಿಕಲನ್ನು ಯೂಸ್ ಮಾಡ್ಕೋಬೇಕು. ಇನ್ನು ಕೌಂಟೇಬಲ್ ಮತ್ತು ಕೌಂಟೇಬಲ್ದಲ್ಲಿನೂ ದ ಯೂಸ್ ಮಾಡ್ತಾರೆ. ಅನ್ಕೌಂಟೇಬಲ್ ಅಂದರೆ ಇಲ್ಲಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಯಾವ ಥರ ನಾವು ಯೂಸ್ ಮಾಡ್ಕೊಂಡಿಲ್ಲ ಅದೇ ರೀತಿ ಇಲ್ಲಿ. ಈಗ ನೀರು, ಹಿಟ್ಟು, ಅಕ್ಕಿ, ಗೋಧಿ, ಈ ಥರ ಅನ್ಕೌಂಟೇಬಲ್, ಇದನ್ನು ಕೌಂಟ್ ಮಾಡಲಿಕ್ಕೆ ಆಗಲ್ಲ, ಅದರದೇ ಆದ ಒಂದು ಮಾಪನ ಇದೆ. ಓಕೆನಾ. ಇದು ಆಯಿತು. ಇನ್ನು ಮುಂದೆ ನಾನ್ ಸ್ಪೆಸಿಫಿಕ್ ಮತ್ತು ಸ್ಪೆಸಿಫಿಕ್. ಇವಾಗ ಹೇಳಿದ್ನಲ್ಲ, ನನಗೊಂದು ಪೆನ್ ಕೊಡಿ, ಗಿವ್ ಮಿ ಅ ಪೆನ್ ಅಂದರೆ ಇಲ್ಲಿ ನಾನ್ ಸ್ಪೆಸಿಫಿಕ್. ಯಾವ ಪೆನ್ನು ಅಂತ ನಾನು ಹೇಳಿಲ್ಲ, ಯಾವುದು ಬೇಕಾದ್ರೂ ಪೆನ್ನು ಅಂದರೆ ನಿಮಗೆ ಗೊತ್ತಾಗ್ತಾ ಇಲ್ಲ, ಯಾವ ಪೆನ್ ಕೊಡು ಅಂತಿರ್ತಾರೆ ಅಂತ ಇದ್ದಾರೆ ಸರ್ ಅಂತೇಳಿ, ಗೊತ್ತಾಗ್ತಾ ಇಲ್ಲ. ಸ್ಪೀಕರ್ ಏನು ಹೇಳ್ತಾ ಇದ್ದಾರೆ, ಪೆನ್ ಕೊಡು ಅಂತ ಹೇಳಿದರೆ ಯಾವ ಪೆನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿಲ್ಲ, ಅದು ನಾನ್ ಸ್ಪೆಸಿಫಿಕ್. ಓಕೆನಾ. ಇಲ್ಲಿ ಗಿವ್ ಮಿ ರೆಡ್ ಪೆನ್, ಗಿವ್ ಮಿ ದ ರೆಡ್ ಪೆನ್ ಅಂದರೆ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಇಲ್ಲಿ, ಸರ್ ಹೇಳಿದ್ದಾರೆ. ಡೆಫಿನೆಟ್ ಆಗಿ ಹೇಳಿದ್ದಾರೆ ಅಲ್ಲಿ ಏನಂತ, ರೆಡ್ ಪೆನ್ನೇ ಕೊಡು ಅಂತ. ಅಲ್ಲಿ ದ ಯೂಸ್ ಆಗುತ್ತೆ, ಸ್ಪೆಸಿಫಿಕ್ ಆಗಿ ಗೊತ್ತಿರುತ್ತೆ ಅಲ್ವಾ. ಇನ್ನು ಕೆಲವೊಂದು ಉದಾಹರಣೆಗಳನ್ನು ನೋಡೋಣ.